ರೈತರ ಮಕ್ಕಳು ಇಲ್ಲಿ ಹೋದ್ರೆ ಒಂದು ಹೆಣ್ಣು ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ. ನಾವು ಯಾವಾಗ ತಿಳ್ಕೊಂಡು ಹೇಳ್ಬಿಟ್ಟು ನಮ್ಮ ಮನೆಗಳ ಮದುವೆ ಅಂತ ಕೇಳ್ತಾವ್ರ. ಕೊಡ್ತೇವೆ ಭೂಮಿ ಕೊಡ್ತೇವೆ 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 ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ. ಹಿಂದೆ ಬಂದ ನಾವು ಯಾವಾಗ ತಿಳ್ಕೊಂಡು ಹೇಳ್ಬಿಟ್ಟು ನಮ್ಮ ಮನೆಗಳ ಅಂತ ಕೇಳ್ತಾವ್ರ. ಕೊಡ್ತೇವೆ ಭೂಮಿ ಕೊಡ್ತೇವೆ 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 ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ. ಸರ್ ವಿಡಿಯೋ ಮಾಡ್ಬೇಕು ಹೇಳಿ ಸರ್. ಸರ್ ನಾವೀಗ KDB ಅಕ್ವಿಜೇಷನ್ ಆಗಿದೆ. ಯಾಡಾಳ ಮತ್ತು ಗುಕರೆ ಬಚ್ಚನಹಳ್ಳಿ ಗ್ರಾಮನ 6-1 ಮಾಡಿ ಆಗ್ಲೇ 6 ಮಂತ್ 7 ಮಂತ್ ಆಯ್ತಾ ಬಂತು. ಇದುವರೆಗೂ ಯಾವುದೇ ಒಂದು ನಿರ್ಧಾರ ಸರ್ಕಾರ ಪ್ರಕಟಿಸಲಿಲ್ಲ. ಮೊನ್ನೆ ನಾವು ಪೇಪರ್ ಅಲ್ಲಿ ಪತ್ರಿಕೆನಲ್ಲಿ ನೋಡಿದಾಗ ಇದನ್ನ ಸ್ಪೆಷಲ್ ಜೂನ್ ಮಾಡ್ತೀವಿ, 15-20 ವರ್ಷ ನಾವು ಇದನ್ನ 25 ವರ್ಷ ನಾವು ಯಾವುದೇ ಡೆವಲಪ್ಮೆಂಟ್ಗೆ ಪರ್ಮಿಷನ್ ಇಲ್ದೇನೆ ಪರಬಾರನೆ ಮಾಡಬಾರ್ದು ಅಂತ ನಿಷೇಧ ಏರ್ಬಿಟ್ಟು ಜಮೀನ ಬಿಟ್ಬಿಡೋಣ ಅನ್ನೋದು ಒಂದು ಮಾಹಿತಿ ನಮ್ಗೆ ಸಿಕ್ತು. ಅದಾದ ನಾವು ಇಷ್ಟು ದಿವಸದಿಂದ ಯಾಕೆ ಸುಮ್ಮನೆ ಇದ್ವಿ ಅಂದ್ರೆ ಏನೋ ಬಿಡ್ತಾರೆ ಅನ್ನೋ ಜೀವನ ಹೆಂಗೋ ಮಾಡ್ಕೊಬೋದಪ್ಪ ಅಂತ ನಾವು ಅನ್ಕೊಂಡಿದ್ದು. ಈಗ ಗೊತ್ತಾಗೋಯ್ತು ನಮ್ಗೆ ಇವರು ನಮ್ಮನ್ನ ಮಣಸಕ್ಕೆ ಏನೋ ಒಂದು ಹುನ್ನಾರ ನಡೀತಾ ಇದೆ ಸರ್ಕಾರದ ಲೆವೆಲ್ ಅಲ್ಲಿ. ನಾವೀಗ ಆ ಬಂಡೆಗೆ ತಲೆ ಚಚ್ಕೊಂಡಂಗಿರ್ತದೆ. ಆ ಒಂದು ಉದ್ದೇಶಕ್ಕೆ ಸರ್ಕಾರನ ಸೂಕ್ತವಾದ ಬೆಲೆ ಕೊಡ್ಲಿ, ಸೂಕ್ತವಾದ ಬೆಲೆ ಕೊಟ್ಟು ಅವ್ರ ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೆ ತಕ್ಕನಾದ ಕೆಲಸ ಕೊಡ್ಲಿ. P1 ಕೆಲಸ ಕೊಡಿ ಅಂತ ನಾವು ಕೇಳಲ್ಲ. ಅವ್ರ ವಿದ್ಯಾಭ್ಯಾಸ ಅವನು P1 ಕೆಲಸ ವಿದ್ಯಾಭ್ಯಾಸ ಮಾಡಿದ್ರೆ ಅವ್ನಿಗೆ ಅದೇ ಕೊಡ್ಲಿ, MBA ಮಾಡಿದ್ರೆ ಅವ್ನಿಗೆ ಏನ್ ಕೆಲಸ ಕೊಡ್ಬೇಕು ಆ ಕೆಲಸ ಕೊಡ್ಲಿ. ಆಮೇಲೆ ನಮ್ಗೆ ಉಳಿದಂತ ಜಮೀನ್ ನಮ್ದು ಹಿಡುವಳಿ ಜಮೀನು ಇನ್ನೂ ಸುಮಾರು ಇದೆ. ನಾವ್ ಬರೀ ಅವ್ರ ಗೋಮಾಳ ಕೇಳ್ತಾ ಇದಾರೆ, ನಾವೆಲ್ಲ ಇರೋದು ಗೋಮಾಳನೆ. ಈಗ ನಮ್ಮೂರಲ್ಲಿ ಕೇವಲ 4 ಜನ ಮಾತ್ರ ಆ ಗೋಮಾಳದಲ್ಲಿ ವ್ಯವಸಾಯ ಮಾಡ್ತಾರೆ. ಆ 4 ಜನದಲ್ಲೂ ಇಬ್ರು ಈಗಾಗಲೇ ನಮ್ ಜೊತೆಲಿ ಬಂದ್ಬಿಟ್ರು, ನಾವು ಮಾಡಕ್ಕಾಗಲ್ಲಪ್ಪ ನಾವು ಕೊಟ್ಬಿಡ್ತೀವಿ ಅಂತ. ಇನ್ಯಾರೋ ಇಬ್ರೇ 2 ಮಂದಿ ಅಂದ್ರೆ 4 ಎಕರೆ ಜಮೀನ್ ಮಾಡ್ತಾವ್ರೆ. ಇನ್ನು ಉಳಿದಿದ್ದು ಗೋಮಾಳ ಪೂರ ಕೊಡಕ್ ರೆಡಿ ಇದೀವಿ. ಇಷ್ಟು ಜನನು ಈಗ ಬಂದಿದೀವಿ. ನಾವು ಇದೇನ್ ಸುಳ್ಳು ಹೇಳ್ತಾ ಇಲ್ಲ, ಇದೇನ್ ರೈತರಲ್ಲ ಅಂತಾನು ವಾದ ಮಾಡ್ಬೇಕಲ್ಲ. ನೀವೇ ರಿಯಾಲಿಟಿನ ಚೆಕ್ ಮಾಡ್ಬೋದು, ಇದ್ರಲ್ಲಿ 2 ಮಾತಿಲ್ಲ. ಸರ್ ಈಗ ಸ್ಪೆಷಲ್ ಜೋನ್ ಮಾಡ್ಬೇಕಂತ ಮಾಡ್ತೀವಿ ಅಂತ ಸರ್ಕಾರ ಬೆದರ್ಸ್ತಾ ಇದೆ ರೈತರನ್ನ ಅನ್ನೋದು ಒಂದು ಮಾತಿದೆ. ಒಂದು ಈಗ ಈಗ ಚಾಲ್ತಿಯಲ್ಲಿ ಇರೋದೇ ಗ್ರೀನ್ ಝೋನ್ ಅಂತ ಹೇಳ್ತಾ ಇದಾರಲ್ಲ ಸರ್? ಇಲ್ಲ ಸರ್, ಗ್ರೀನ್ ಝೋನ್ ಇರುವಂತದ್ದನ್ನೇ ಮತ್ತೆ ಗ್ರೀನ್ ಝೋನ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಅವರ ಸ್ಪೆಷಲ್ ವಿಶೇಷ ಹಸಿರು ವಲಯ ಮಾಡ್ತೀವಿ ಮಾಡಿದ್ದಾರೆ. ಈಗಾಗ್ಲೇ ಕೆಲವು ಕಡೆ ವಿಶೇಷ ಹಸಿರು ವಲಯ ಮಾಡಿ ಅದನ್ನ ಮಾರಾಟ ಮಾಡಕ್ ನಿಷೇಧ ಏನೇರಿಲ್ಲ. ಉದಾಹರಣೆಗೆ ಏರ್ಪೋರ್ಟ್ ಪಕ್ಕ 1-2-3 ಹಳ್ಳಿ ಮಾಡಿದ್ದಾರೆ, ಅವ್ರೇನ್ ಮಾರಾಟ ಮಾಡಕ್ ಏರ್ಪೋರ್ಟ್ ಮಾಡಿಲ್ಲ. ಇಲ್ಲೇನ್ ಮಾಡ್ತಾರೆ, ಈಗ ನಮ್ಮ ಅಲ್ಲಿ ಸಚಿವರೆಲ್ಲ ಸೇರಿ ಮಾತಾಡಿದಾಗ ನಮಗ್ ಬಂದಿರೋಂತ ಮಾಹಿತಿ ಪ್ರಕಾರ ಅದನ್ನ ವಿಶೇಷವಾಗಿ ನಿಷೇಧ ಏರ್ಬೇಕು. 25 ವರ್ಷ ಇವ್ರು ಯಾರು ಮಾರಾಟ ಮಾಡಬಾರ್ದು, ರಿಯಲ್ ಎಸ್ಟೇಟ್ ಮಾಡುವಂತ ಏಜೆನ್ಸಿಗಳಿಗೆ ಕಡಿವಾಣ ಹಾಕ್ಬೇಕು ಅನ್ನೋದು ಸರ್ಕಾರದ ಚಿಂತನೆ. ಅವ್ರು ಚಿಂತನೆ ಮಾಡ್ತಿರ್ಬೋದು. ನಾವಿಲ್ಲಿ ರಿಯಲ್ ಎಸ್ಟೇಟ್ ಯಾರು ಮಾಡ್ತಿಲ್ಲ, ಎಲ್ಲ ನಿಜವಾದ ರೈತರು. ನಮ್ಗೆ ಅನ್ಯಾಯ ಆಗುತ್ತಲ್ಲ. ನಮ್ಮ ಅನ್ಯಾಯನ ನಾವು ಖಂಡಿಸಿ ಕೇಳಲಿಲ್ಲ ಅಂದ್ರೆ ಇನ್ಯಾವಾಗ ಕೇಳೋದು? ಈಗ ಅವರು 4-1 ಮಾಡಿದ್ರು, 6-1 ಮಾಡಿದ್ರು, ಯಾರನ್ನೇನು ಕೇಳಲೇ ಇಲ್ಲ.
ಈಗ ಅದನ್ನು ನಿರ್ಧಾರ ತಗೊಂಡ್ ಮತ್ತೆ ನಾವೇನ್ ಮಾಡೋದು, ಕೈ ಚೆಲ್ದಂಗ ಆಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ. ಮಾನ್ಯ ಸಿದ್ದರಾಮಯ್ಯನವರು ಕಾಳಜಿ ವಹಿಸ್ಬೇಕು, ಎಂ ಬಿ ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ದಯಮಾಡಿ ಸೂಕ್ತ ಬೆಲೆನ ನಿರ್ಧಾರ ಮಾಡಿ, ದಯಮಾಡಿ ಈ ಯಾರು ಜಮೀನು ಕೊಡ್ತೀನಿ ಅಂತಾರೋ ಅವ್ರನ್ನ ಪಟ್ಟಿ ಮಾಡ್ಲಿ. ಇನ್ನೊಂದೇನ್ ಮನವಿ ಅಂದ್ರೆ, KDB ಎಲ್ಲೋ ಬಂದು ಇನ್ಸ್ಪೆಕ್ಷನ್ ಮಾಡಿ ಸರ್ 70% ಬರಲ್ಲ, ಅವ್ರಿಗೆ ಬರ್ತದೆ ಇವ್ರಿಗೆ ಬರ್ತದೆ, ದಯಮಾಡಿ ಆ ಹಳ್ಳಿಗೆ ಬರ್ಬೇಕು, ಅಲ್ಲೇ ಕುತ್ಕೋಬೇಕು. ಒಂದ್ ಡೈರಿನ ಮತ್ತೊಂದು ನಾವೇ ಅರೇಂಜ್ ಮಾಡ್ತೀವಿ. ಆ ಗ್ರಾಮಕ್ಕೆ ಬಂದ್ಬಿಟ್ರೆ ಆ ಗ್ರಾಮದ ರೈತರು ಅವರು ಬಂದ್ ಕುತ್ಕೊಂಡ್ಬಿಡ್ಲಿ. ಯಾರೋ ನಾವು ಕೊಡಲ್ಲ ಅನ್ನೋ ರೈತರು ಒಂದ್ 4 ಜನ ಪ್ರತಿನಿಧಿಗಳು ಕೂರ್ಸ್ಕೊಳ್ಳಿ. ಮೀಡಿಯಾದವರು ನೀವು ಬಂದ್ಬಿಡಿ. ನಿಮ್ಮ ಎದುರಿಗೆ ನಡೆದಾಗ ಫ್ರಾಡ್ ಏನ್ ನಡೆಯೋದು ಗೊತ್ತಾಗಲ್ಲ. ನಾವು ಇರ್ತೀವಿ, ರೈತರನ್ನ ವಾಲಂಟಿಯರ್ ಕರ್ಸೋಣ. ನೀನ್ ಕೊಡ್ತೀನಿ ಅಂದ್ರೆ ಕೊಟ್ಟಬಂಡಿ, ಕೊಡಲ್ಲ ಅಂದ್ರೆ ಅವ್ರು ಬೆಂಬಲ ಕೊಡ್ಲಿ. ನಮ್ಮ ಹಳ್ಳಿಲಿ 20% ಅಲ್ಲ 10% ಕೊಡಲ್ಲ ಅನ್ನೋರಿಲ್ಲ, 80-90% ಕೊಡ್ತೀನಿ ಅನ್ನೋರೇ ಇರೋದು. ನಮ್ಮ ಯಾಡಾಳ ಗ್ರಾಮದಲ್ಲಿ 90% ಕೊಡ್ತೀನಿ ಅಂತಾನೂ ಇರೋದು. ನನ್ನ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ.